ಅಂಜನಶಾಸ್ತ್ರವಿಲ್ಲದ ಮೇಲೆ ಕೇಳುವುದರಿಂದ ಈ ಸಮಸ್ಯೆಗೋಸ್ಕರ ಬಂದ್ರೆ ಇಂಥ ಸಮಸ್ಯೆ ಇದೆ, ಇಂಥ ಸಮಸ್ಯೆ ಪರಿಹಾರ ಆಗ್ತದೆ ಅನ್ನೋ ಒಂದು ನಂಬಿಕೆ ಇಟ್ಟು ಬಂದ್ರೆ ಖಂಡಿತ ಫಲ ಸಿಗುತ್ತೆ. ಏನ್ ಸಮಸ್ಯೆ ಬಂದ್ರೆ ಆ ಸಮಸ್ಯೆ ಬಗೆಹರುತ್ತೆ ಇಲ್ವಾ, ಅಥವಾ ಹೊಸ ಕೆಲಸಗಳು ಕೈ ಹಾಕ್ತಿದ್ವಿ ಎಲ್ಲೋದ್ರೂ ಕೂಡ ಪರಿಹಾರ ಸಿಗ್ತಿಲ್ಲ, ಅಂಜನ ಮುಖಾಂತರ ಕೇಳುವಂತ ಭಕ್ತಾದಿಗಳಿಗೆ ಕೆಲವರಿಗೆ ಪ್ರೆಸೆಂಟ್ ಸ್ಟೋರ್ ಇಟ್ಟಿದ್ವಿ, ಅಥವಾ ಈಗ ಫ್ಯಾಕ್ಟರಿ ನಡೆಸ್ತಿದ್ವಿ, ಅಥವಾ ಕೆಲಸಗಳು ಆಗ್ತಿಲ್ಲ, ಇಂಥ ಕೆಲಸಕ್ಕೆ ನಡೆಯುತ್ತೋ ನಡೆಯಲ್ವಾ, ಎಷ್ಟು ದಿನದಲ್ಲಿ ಆಗುತ್ತೆ, ಇಲ್ಲ ವಾಮಾಚಾರ ಆಗಿದೆ, ಏನ್ ಸಮಸ್ಯೆಗೋಸ್ಕರ ಏನ್ ಸಮಸ್ಯೆಯಿಂದ ಬಳಲ್ತಿದ್ದೀರಿ, ಆರೋಗ್ಯ ಅಭಿವೃದ್ಧಿ ಆಗುತ್ತಾ ಇಲ್ವಾ ಅಂತ ಹೇಳಿ ನೋಡಿ ಹೇಳುವಂತದ್ದು ಇರುತ್ತೆ. ನಂಬಿಕೆ ಭಕ್ತಿ ಇಟ್ಟು ಬಂದ್ರೆ ಖಂಡಿತ ಫಲ ಸಿಗುತ್ತೆ. ನಿಮ್ಮ ಮನಸ್ಸಲ್ಲಿರೋ ಸಮಸ್ಯೆನ ನೀವೇ ಇವ್ರಿಗೆ ಹೇಳಿದ್ರ ಅಥವಾ ಅವರೇ ಹೇಳಿದ್ರು? ಅವರೇ ಹೇಳಿದ್ರು, ನಾವು ಓಕೆ ಅಂದಿದ್ದು ಅಷ್ಟೇ. ಎಲ್ಲ ಸರಿ ಅನಿಸ್ತಾ ನಂಬಿಕೆ ಬಂತ? 100% ಸರಿ. ಅವ್ರು ಹೇಳಿದ್ದು 100% ಸರಿ. ಕೈ ತಪ್ಪೋಗಿದ್ದು ಸರಿ, ನನ್ನಿಂದ ಸಹಾಯ ಪಡ್ಕೊಂಡವ್ರು ನಮ್ಗೆ ವಿರೋಧಿ ಆಗಿದ್ದು ಸರಿ, ಮನೇಲಿ ಗೊಂದಲ ಅವೆಲ್ಲ ನಡೀತಿರೋದು ಸರಿ. ಇಲ್ಲ, ಎಲ್ಲ